ದೇಶದೆಲ್ಲೆಡೆ ಲೋಕ ಅಖಾಡ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಇನ್ನು ಕರ್ನಾಟಕದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎರಡನೇ ಹಂತದ ಮತದಾನ ಇನ್ನೇನು ಕೆಲವೇ ದಿನಗಳಲ್ಲಿ ಮತದಾನ ಶುರುವಾಗಲಿದ್ದು, ಇತ್ತ ಅಭ್ಯರ್ಥಿಗಳ ಎದೆಯಲ್ಲಿ ಲಬ್ಡಬ್ ಶುರುವಾಗಿದೆ. ಇನ್ನು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ BN ಚಂದ್ರಪ್ಪ ನಿಂತ್ಕೊಂಡ್ರೆ, ಅವರ ಪ್ರತಿಸ್ಪರ್ಧಿಯಾಗಿ BJPಯಿಂದ ಆನೇಕಲ್ ನಾರಾಯಣಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದು BJಪಿಯವರು ಕಮಲ್ ಮಾಡ್ತಾರೆ. ಇನ್ನು ಕ್ಷೇತ್ರದಲ್ಲಿ BJಪಿಯವರ ಪ್ರಚಾರ ಹೇಗಿದೆ? ಆನೇಕಲ್ ನಾರಾಯಣಸ್ವಾಮಿ ಅವರು 8 ಕ್ಷೇತ್ರದಲ್ಲಿ ಪ್ರತಿದಿನ ಎಷ್ಟು ಕ್ಷೇತ್ರ ಸುತ್ತುತ್ತಿದ್ದಾರೆ? ನಾರಾಯಣಸ್ವಾಮಿ 8 ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ದಿನಕ್ಕೆ 2-3 ಕ್ಷೇತ್ರದಲ್ಲಿ ಮತ ಬೇಟೆ ಮಾಡ್ತಿದ್ದಾರೆ. ಡೇ ವಿತ್ ಲೀಡರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಶ್ ವಿ ಚಳ್ಳಕೆರೆ. ಇವತ್ತಿನ ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ BJP ಅಭ್ಯರ್ಥಿಯಾದಂಥ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ಯಾವ ಕಡೆ ಪ್ರಯಾಣ ಮತ್ತು ಯಾವ ಕಡೆ ಮತ ಪ್ರಚಾರದಲ್ಲಿ ಅಲ್ಲಲ್ಲಿ ಯಾವೆಲ್ಲ ನಾಯಕ ಮುಖಂಡರು ಸೇರಿ ಅವರ ಪರ ಮತ ಪ್ರಚಾರ ಮಾಡ್ತಾರಂತ ಅವರಿಂದನೇ ಕೇಳೋಣ. ಸರ್, ಇವತ್ತೇನು ಬೆಳಗ್ಗಿಂದಲೇ ಶುರು ಮಾಡ್ಕೊಂಡಿದ್ದೀರಾ? ನಾನು ಹಿರಿಯೂರಿಗೆ ಹೋಗ್ತಾ ಇದ್ದೀನಿ. ಹಿರಿಯೂರಲ್ಲಿ ಆ ಭಾಗದ ಶಾಸಕರಾಗಿದ್ದಂಥ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಮತ್ತು ಅವರ ಪತಿ ಶ್ರೀನಿವಾಸ್ ಅವರು ಇರ್ತಾರೆ. ಅಲ್ಲಿರ್ತಕ್ಕಂಥ ಪುರಸಭಾ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಪಕ್ಷದ ಅಧ್ಯಕ್ಷರು ಎಲ್ಲರನ್ನು ಒಳಗೊಂಡಂತೆ ಅಲ್ಲಿ ಪ್ರವಾಸ ಇದೆ. ಅಲ್ಲಿ ಅನೇಕ ಹೋಬಳಿಗಳಲ್ಲಿ 6 ಸೆಂಟರ್ಗಳಲ್ಲಿ ಕಾರ್ಯಕರ್ತ ಸಭೆ ಇದೆ. ಮಧ್ಯೆ ಹೋಗುವಾಗ ಗ್ರಾಮಗಳಲ್ಲಿ ಕಾರ್ಯಕರ್ತರನ್ನು ಭೇಟಿ ಮಾಡಿ ಚುನಾವಣಾ ಪ್ರಚಾರ ಭಾಗವಹಿಸ್ತೇನೆ. ಅಂದರೆ ನಿರೀಕ್ಷೆಗಿಂತ ಪ್ರತಿದಿನಕ್ಕೂ ಹೆಚ್ಚಾಗ್ತಾ ಹೋಗ್ತಿದೆ ಪ್ರಚಾರ. ಚುನಾವಣೆ ಹತ್ರ ಆಗದಂತಲ್ಲ, ತಮ್ಮ ಪ್ರಚಾರವನ್ನು ಬಿರುಸುಗೊಳ್ತಿದೆ. ಕ್ಷೇತ್ರದಲ್ಲಿ ಹೇಗಿದೆ ಪ್ರಚಾರ? ಖಂಡಿತವಾಗ್ಲೂ ಗ್ರಾಮಕ್ಕೆ ಹೋದಾಗ ಅವರ ಅಭಿಮಾನದ ಸ್ವಾಗತ, ಆ ಅಭಿಮಾನ ಕೊಟ್ಟ ಮುಖದಲ್ಲಿ ಕಾಣಿಸುವಂಥ ನಗುವಿನ ಒಂದು ಚೆಲುವು ಇದೆಯಲ್ಲ, ಖಂಡಿತವಾಗ್ಲೂ ಅದನ್ನು BJಪಿಯನ್ನು ಗೆಲುವಿನ ಕಡೆಗೆ ಕೊಂಡೊಯ್ತಂಥ ವಿಶ್ವಾಸ ನನಗಿದೆ. ಪ್ರತಿ ಹಳ್ಳಿಗೂ ನಾರಾಯಣಸ್ವಾಮಿ ಅವರು ಚಿತ್ರದುರ್ಗದ ಮನೆ ಮಗನ ಥರ ನೋಡ್ತಿದ್ದಾರೆ. ಮತ್ತು ಗ್ರಾಮಗಳಿಗೆ ಹೋದ ತಕ್ಷಣ ಆರತಿ ಎತ್ತುವ ಮೂಲಕ ಪುಷ್ಪ ಮಾಲೆ ಹಾಕುವ ಮೂಲಕ ಇದು ಒಂಥರ. ನಾನು ಚಿಕ್ಕ ವಯಸ್ಸಿನಿಂದ ಒಬ್ಬ ಬಡತನವನ್ನು ಅತ್ತಿರ್ತಕ್ಕಂಥ ನಾನು ಬಡವನ ಮಗನ, ನಾನು ಎಲ್ಲರ ಮನೆಯ ಮಗನಾಗಬೇಕು, ಎಲ್ಲರ ಸ್ನೇಹಿತರು ಒಬ್ಬ ಸ್ನೇಹಿತನಾಗಬೇಕು, ಕಾರ್ಯಕರ್ತನ ಸ್ನೇಹಿತನಾಗಬೇಕು, ಕಾರ್ಯಕರ್ತನಿಗೆ ನಾಯಕ ಅಂತಲ್ಲ, ಮೊದಲು ಸ್ನೇಹಿತ, ಆ ಮನೆಯ ಪ್ರೀತಿಯ ಮಗನಾಗಬೇಕು. ಅದು ನನ್ನ ಹುಟ್ಟು ಗುಣ. ಆದ್ದರಿಂದ ಜನನ ನಾನು ತೀರಿಸ್ತಾ ಇದ್ದಾರೆ. ಅಂದರೆ ನಾರಾಯಣಸ್ವಾಮಿ ಅವರು ಈಗ ಎಲ್ಲಿ ಅಂದರೆ ಸಾಮಾನ್ಯ ಈಗ ಮೇಲ್ವರ್ಗದಿಂದ ಬಂದಂಥದ್ರಲ್ಲಿ ಈಗ ಕೆಳವರ್ಗದಂಥ ಜನರಲ್ಲಿ ಜನಸಾಮಾನ್ಯರಾಗಿರ್ತಾರೆ. ಎಲ್ಲಿ ಬೇಕಾದರೂ ಯಾರ ಜೊತೆ ಬೇಕಾದರೂ ಅವಿನಾಭಾವ ಸಂಬಂಧ ಅಂತಾರೆ. ಎಲ್ಲಿ ಬೇಕಾದರೂ ಅವ್ರ ಜೊತೆಗೆ ಉಪಹಾರ ಊಟ. ನಾನು ಹೇಳ್ತೀನಲ್ಲ ಸರ್, ಅಧಿಕಾರಿಗಳ ಜೊತೆಲಿ ಅಧಿಕಾರಿಯಾಗಿರ್ತೀನಿ, ಸ್ನೇಹಿತರ ಜೊತೆಲಿ ಸ್ನೇಹಿತನಾಗಿರ್ತೀನಿ, ರಾಜಕಾರಣಿ ಇದ್ದಾಗ ರಾಜಕಾರಣಿ ರೀತಿ ನಡ್ಕೊಳ್ತೀನಿ, ಫ್ರೆಂಡ್ಸ್ ಜೊತೆಯಲ್ಲಿ ಫ್ರೆಂಡ್ಸ್ನಾಗಿರ್ತೀನಿ, ಆಟ ಆಡುವಾಗ ಆಟ ಆಡ್ತೀನಿ, ಅಧಿಕಾರ ಚಲಾವಣೆ ಬಗ್ಗೆ ಅಧಿಕಾರ ಚಲಾವಣೆ, ಅದೇ ನನ್ನ ಹುಟ್ಟುಗುಣ. ಇಲ್ಲಿ ಕ್ಷೇತ್ರದಲ್ಲಿ ನಾಯಕರು ಯಾವ ಥರ ಅಂದರೆ ನಾರಾಯಣಸ್ವಾಮಿ ಅವರು ಅಂದರೆ ಸಪೋರ್ಟ್ ಯಾವ ಥರ ಇದೆ ಸರ್? ಖಂಡಿತವಾಗಲೂ ಅವರ ಅಭಿಮಾನಕ್ಕೆ ಅದನ್ನು ನಾನು ತುಲನೆ ಮಾಡೋಕ್ಕಾಗೋದಿಲ್ಲ. ಅಷ್ಟು ಅಭಿಮಾನವನ್ನು ಈ ಕ್ಷೇತ್ರದಲ್ಲಿ ತೋರಿಸ್ತಾ ಇದ್ದಾರೆ. ಅಭಿಮಾನ ಇನ್ನಷ್ಟು ವರ್ಷಗಳ ಕಾಲ ನಾನು ಉಳಿಸ್ಕೊಬೇಕಂತ ಪ್ರೀತಿ ನನಗಿದೆ. ಇನ್ನು ಕೆಲವೇ ದಿನಗಳು ಪ್ರಚಾರ ಬಾಕಿ ಇದೆ. ಇನ್ನು ಮುಂದಿನ 3 ದಿನದಲ್ಲಿ ಪ್ರಚಾರ ಯಾವ ಥರ ಬಿಡಿಸ್ಕೊಳ್ತೈತೆ ಸರ್? ಖಂಡಿತವಾಗ್ಲೂ ನೀವು ನನ್ನ ನೋಡ್ತೀರಾ. ನಾನು ಮನೆಗೆ ಕಡಿಮೆ ಆಗ್ತಾರೆ, ಆದರೆ ಇಡೀ ಕ್ಷೇತ್ರ ಪರ್ಯಟನೆ ಮಾಡ್ತೇನೆ, ಎಲ್ಲ ಸಮಾಜವನ್ನು ಭೇಟಿ ಮಾಡ್ತೇನೆ. ದೇಶಭಕ್ತಿ ಜೊತೆಗೆ ಅಭಿವೃದ್ಧಿ, ಇಲ್ಲಿನ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋದಕ್ಕೆ ಯಾವ ರೀತಿ ನನ್ನಲ್ಲಿ ಪ್ರಾಮಾಣಿಕತೆ ಅನ್ನೋದನ್ನು ಅವರು ಹತ್ಕೊಂಡಿದ್ದಾರೆ, ನನ್ನ ನಡೆಯನ್ನು ನಡೆದುಕೊಂಡಿದ್ದಾರೆ. ಆ ದೃಷ್ಟಿಯಲ್ಲಿ ಹೆಚ್ಚು ಮತದಾರರು BJP ಪರವಾಗಿ ನನ್ನ ಪರವಾಗಿ ಬರ್ತಾರೆ. ಮೋದಿಯನ್ನು ಈ ಸರಿ ಪ್ರಧಾನಿ ಮಾಡ್ತಾರೆ. ನಿನ್ನೆ ಕೂಡ ಕೈ ಕ್ಷೇತ್ರದಲ್ಲಿ 2 ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರಿ. ಭರ್ಜರಿ ಅಬ್ಬರದ ಸ್ವಾಗತ ಸಿಕ್ತು. ಹೇಗೆ ಅನಿಸ್ತು? ನನಗಂತೂ ಸಂತೋಷ ಆಗಿದೆ. ಚುನಾವಣೆ ಗೆಲ್ತೀನಿ ಅನ್ನೋದಕ್ಕಿಂತ ಗೆಲುವು ಕ್ರೈಟೀರಿಯಾ ಅಲ್ಲ. ಚುನಾವಣೆ ಗೆಲುವು ಕ್ರೈಟೀರಿಯಾ ಅನ್ನೋದಕ್ಕಿಂತ ಪ್ರೀತಿ ಕ್ರೈಟೀರಿಯಾ. ಯಾವ ರೀತಿ ಅಭಿಮಾನದ ಸ್ವೀಕಾರ ಮಾಡ್ಕೊತಾನೆ, ಆ ಪ್ರೀತಿಯ ಸ್ವೀಕಾರ ನನ್ನನ್ನು ಗೆಲುವು ತೋರಿಸ್ತದೆ, ಪ್ರೀತಿನೂ ತೋರಿಸ್ತದೆ, ದೇಶಭಕ್ತಿನೂ ತೋರಿಸ್ತದೆ. ಇದು ನಾರಾಯಣಸ್ವಾಮಿ ಅವರ ಮಾತು. ಇನ್ನು ಮುಂದಿನ ಗ್ರಾಮಗಳಲ್ಲಿ ಪ್ರಚಾರ ಹೇಗಿರುತ್ತೆ? ಮುಂದಿನ ಗ್ರಾಮದಲ್ಲಿ ಯಾರೆಲ್ಲ ಲೀಡರ್ಸ್ಗಳು ಜೊತೆ ಬಂದು ಸೇರಿ ಅವ್ರ ಜೊತೆ ಪ್ರಚಾರ ಮಾಡ್ತಾರೆ, ಮುಂದಿನ ನೋಡೋಣ. ಚಿತ್ರದುರ್ಗ ಮತ್ತು ತುಮಕೂರು ಗಡಿಭಾಗ ಆದಂಥ ಪಾವಗಡ ಕ್ಷೇತ್ರದಲ್ಲಿದ್ದೀವಿ. ಈ ಪಾವಗಡ ಕ್ಷೇತ್ರದಲ್ಲಿ ಏನು ಕೈ ನಾಯಕರಿದ್ದಾರೆ, ಈ ಕೈ ನಾಯಕರ ಕ್ಷೇತ್ರದಲ್ಲಿ ಇವತ್ತು ಕೇಸರಿ ಪಡೆ ಒಂದು ಭರ್ಜರಿ ಭರಾಟನೆ ಮಾಡ್ತಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಬೆಳಗ್ಗಿನಿಂದ ಇವತ್ತೇನು ಮತಯಾಚನೆ ಮಾಡ್ತಾ ಬರ್ತಿದ್ದಾರೆ ಅಭ್ಯರ್ಥಿಗಳು. ಇಲ್ಲಿ BJP ಯಾವ ರೀತಿಯಲ್ಲಿ ಹುಮ್ಮಸ್ಸಿಂದ ಇದೆ ಮತ್ತು ಮೋದಿ ಬಂದು ಹೋದ ದಿನದಿಂದ ಯಾವ ರೀತಿ ಚೇಂಜ್ ಆಗಿದೆ ಅಂತ ಇಲ್ಲಿನ ಜನಸಾಮಾನ್ಯರನ್ನು ಕೇಳೋಣ. ಸರ್, ಈಗೇನೆಂದರೆ ಇಲ್ಲಿ ಪ್ರತಿ ಸಲ BJP ಹಿನ್ನಡೆ ಆಗ್ತಿತ್ತು. ಈ ಬಾರಿ ಹೇಗಿದೆ BJP? ಮೋದಿ ಎಲ್ಲ ಹೇಗಿದೆ? ನಮ್ಮ ತಾಲೂಕಲ್ಲಿ ರೈತರಿಗೆ
2 ಸಾರಿ ಮಿನಿಸ್ಟರ್ ಆದರು. ಆದರೆ ರೈತರಿಗೋಸ್ಕರ ಅವ್ರು ಏನು ಹೋರಾಟ ಮಾಡಿಲ್ಲ. ರೈತರು ಏನು ಗೊತ್ತಾ, ಇಲ್ಲಿ ಕುಡಿಯೋ ನೀರಿಗಾಗಿರಲಿ, ಬೋರಿಂದ ಏನು ಗೊತ್ತಾ, ಬೋರಲ್ಲಿ ನೀರಿಲ್ಲ ಯಾರಿಗೂ ರೈತರಿಗೆ, ಬೆಳೆದು ಏನಿಲ್ಲ, ಬೆಳೆ ಇಲ್ಮೆ ಕೊಡಿಸಿಲ್ಲ, ಏನಿಲ್ಲ. ಅವರು 2 ಸಾರಿ ಮಿನಿಸ್ಟರ್ ಆದ್ರೂ, 4 ಸಾರಿ MLA ಆದರು, 2 ಸಾರಿ ಮಿನಿಸ್ಟರ್ ಆದರು. ಬೆದ್ರೆ ಮಾಲ್ದಾಡಿ ತರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಏನು ತಂದಿಲ್ಲ. ಅಸೆಂಬ್ಲಿಲಿ ಏನು ಗೊತ್ತಾ, ಅವರು ಚರ್ಚೆ ಮಾಡೋದು ಅವ್ರ ಕೃಷಿಯರಿಗೆ. ನಾರಾಯಣ ಸ್ವಾಮಿ ಅವರು ಹವಾ ಹೇಗಿದೆ ಈಗ? ಮೋದಿ ಅಲೆ ಹೇಗಿದೆ? ಸರ್ ಮೋದಿ ಅಲೆ ಐತೆ, ನರೇಂದ್ರ ಮೋದಿ ಅಲೆ. ಅದು ಹೆಂಗೆ ಗೊತ್ತಾ, ಯಂಗ್ರೋಣಪ್ಪರಂತೂ ನಮ್ಮ ತಾಲೂಕಿಗೆ ಯಾವುದು ಕೆಲಸನೂ ಮಾಡಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಮೋದಿಗೆ ಹಾಕ್ಬೇಕಂತ ಏನಂದರೆ ಕಳೆದ ಬಾರಿ ಸಮೇತ ವಿಧಾನಸಭೆಯಲ್ಲಿ ಸಾಕಷ್ಟು ಹಿನ್ನಡೆ ಆಯಿತು. ಈಗ ನೋಡಿದರೆ ಸಾಕಷ್ಟು ಒಂಥರ BJPಯಲ್ಲೇ ಎದ್ದಿದೆ. ಇದಕ್ಕೇನು ಹೇಳ್ತೀರಾ? ಆ್ಯಕ್ಚುಲಿ ಮೋದಿ ಅಲೆ ಜಾಸ್ತಿ ಐತೆ ಇಲ್ಲಿ. ಇವಾಗ ಈ ಬಾರಿ BJPನೇ ಬರುತ್ತೆ. ಯಾಕಂದರೆ ಇವಾಗ ನಾರಾಯಣ ಸ್ವಾಮಿ ಅವರು ಈ ಕಡೆ ಚಿರಪರಿಚಿತ ಆಗಿದ್ದಾರೆ. ಯಾಕಂದ್ರೆ ನಾರಾಯಣ ಸ್ವಾಮಿ ಅವರಿಗೆ ಜಾಸ್ತಿ ಇವಾಗ ಕಮ್ಮಿ ಅಂದರೆ 1 ಲಕ್ಷ ಓಟಲ್ಲಿ ಗೆಲ್ತಾರೆ ಪಾಗೋಡದಲ್ಲಿ. ಇವಾಗ JDS ಕಾಂಗ್ರೆಸ್ ಅವರು ಯಾರೋ ಅವರು ಇದಕ್ಕೆ ಕಾಂಗ್ರೆಸ್ಗೆ ಓಟ್ ಆಗ್ತಾ ಇಲ್ಲ, ಎಲ್ಲರೂ BJP ಓಟ್ ಹಾಕಿ ಮುಂದೆ ಬರ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಐತೆ. ನೀರಿನ ಸಮಸ್ಯೆ ಇಷ್ಟು ವರ್ಷದಿಂದ ಇಲ್ಲಿ MLAಗಳಾಗಿರೋ ಕಾಂಗ್ರೆಸ್ ಆಗಲಿ ಮತ್ತು JDS ಆಗಲಿ ಯಾವುದೇ ಕೆಲಸ ಮಾಡಿಲ್ಲ. ಅವರು ಸುಮ್ಮನೆ ಇದು ಕ್ಯಾನಸ್ಗೋಸ್ಕರ ಬಂದು ರೋಡಿಗೆ ಬರ್ತಾರೆ. ಆದರೆ ನೀರಿನ ಹೋರಾಟ ಬಂದಾಗ ಯಾರೂ ಬರಲ್ಲ. ಇಲ್ಲಿ ರೈತರು, ವಿದ್ಯಾರ್ಥಿಗಳು ಮತ್ತು ರೈತರು ಸಂಘದವ್ರು ಬಿಟ್ಟು ಮತ್ತು BJP ಬಿಟ್ಟು ಬೇರೆಯವ್ರು ಯಾರು ಹೋರಾಟಕ್ಕೆ ಬರಲ್ಲ. ಇಲ್ಲೆಲ್ಲ ಏನಂದರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ನೀರಿನ ಸಮಸ್ಯೆ ಅಲ್ಲದೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನ ಇದುವರೆಗೂ ಜನಪ್ರತಿನಿಧಿಗಳು ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು ಯಾರೂ ಕೇಳಿಲ್ಲ. ಹಾಗಾಗಿ ನಾವು ಈ ಬಾರಿ ನಾರಾಯಣ ಸ್ವಾಮಿ ಅವ್ರನ್ನ ಗೆಲ್ಸುವ ಅನ್ನೋ ಮಾತುಗಳು ಕೇಳಿಬರ್ತಿದೆ. ಸರ್, ಇದಕ್ಕೆ ನೀವೇನು ಹೇಳ್ತೀರಾ? ಈ ಬಾರಿ ನಾರಾಯಣ ಸ್ವಾಮಿನ ಖಂಡಿತವಾಗಿ ಗೆಲ್ಸ್ಕೊಡ್ತೀವಿ. ಏಕೆಂದರೆ ಅವರು ಪವರ್ಫುಲ್ಲು, ಪಕ್ಕ ಚೆನ್ನಾಗಿ ಕೆಲಸ ಮಾಡೋವಂಥವ್ರು. ತಮ್ಮ ಕ್ಷೇತ್ರದಲ್ಲಿ 4 ಸಾರಿ MLA ಆಗಿ ಈಗ ಇಲ್ಲಿ ಟಿಕೆಟ್ ಸಿಗೋದ್ರಿಂದ ನಾವು ಒಂದು ಮೋದಿ ಅಲೆಯಿಂದ ಅವ್ನು ಗೆಲ್ಸ್ಕೊಟ್ಟು ಈ ಬರಗಾಲ ಏನು ಬರಪೀಡಿತ ಆಗಿದೆ, ಪ್ರತಿಯೊಂದು ಹಳ್ಳಿಗೂ ಕುಡಿಯೋ ನೀರು ಸಮಸ್ಯೆ ಇದೆ. ಕುಡಿಯೋ ನೀರಂತೂ ತುಂಬ ಪ್ರಾಬ್ಲಮ್ ಇದೆ. ನೀರು ಬರೋದನ್ನು ಇವರು 2 ಸಾರಿ ಮಿನಿಸ್ಟರ್ ಆಗಿದ್ದಾರೆ. ಮಿನಿಸ್ಟರ್ ಆಗಿಬಿಟ್ಟು ವೆಂಕಟರಮಣಪ್ಪ ಅವರು ಅಸೆಂಬ್ಲಿ ಆಗಲಿ ಒಂದು ಮಾತಾಡೋ ತಾಕತ್ತಿಲ್ಲ, ಏನೂ ಇಲ್ಲ. ಸುಮ್ಮನೆ ಮಿನಿಸ್ಟರ್ ಆಗ್ತಾರೆ, MLAಗಳಾಗ್ತಾರೆ, ಗೆಲ್ತಾರೆ, ಎಲ್ಲರಿಗೂ ಇರುತ್ತದ. ಆ ಥರ ಎಲ್ಲ ಎಜುಕೇಟೆಡ್ ಅಂತವರು ಜನಗಳು ಒಳ್ಳೆ ರೀತಿಯಲ್ಲಿ ಮಾಡೋವಂಥ ಇದಕ್ಕೆ ಕೆಲಸಗಳಾಗಬೇಕು. ಪಾವಗಡ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ದೀನ ದಲಿತರಿಗೂ, ಬಡವರಿಗೂ, ನೊಂದವರಿಗೂ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರ ಸರ್ಕಾರ ಬರಬೇಕು ಅಂತೇಳ್ಬಿಟ್ಟು ನಾವೆಲ್ಲ ಇಡೀ ತಾಲೂಕಿನಾದ್ಯಂತ ಒಕ್ಕೂರಲಿನಿಂದ ಈ ಸಲ ಭಾರೀ ಬಹುಮತದಿಂದ ನಾರಾಯಣ ಸ್ವಾಮಿ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕಂತೇಳ್ಬಿಟ್ಟು ನಮ್ಮ ತಾಲೂಕಿನ ಜನ ಸಂಪೂರ್ಣವಾಗಿ ತೀರ್ಮಾನ ಮಾಡಿದ್ದಾರೆ. ಈಗ ನಿಮಗೆ ಮೊದಲನೇದಾಗಿ ಒಂದು ಮಹಿಳೆಯರ ಬಗ್ಗೆ ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನೀವು ಮಾಧ್ಯಮದಲ್ಲೆಲ್ಲ ನೋಡಿರ್ತೀರ ಯಾವ ಥರ ಹೆಣ್ಮಕ್ಳಿಗೆ ಬೇರೆ ಪಕ್ಷದಲ್ಲಿ ಯಾವ ಥರ ಗೌರವ ಇದೆ ಅಂತ ನೀವು ನೋಡಿದ್ದೀರಾ. ನಿಜವಾಗ್ಲಂದರೆ ಈ ಸತಿ ನಾವು ನಾರಾಯಣ ಸ್ವಾಮಿ ಅವರಿಗೆ ಮೋದಿ ಪರವಾಗಿ ಒಂದು ಓಟ್ ಹಾಕೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀವಿ. ನಾವು ಎಲ್ಲ ಮೋದಿಗೆ ಓಟ್ ಆಗಬೇಕು, ಜೀವ ಚೆನ್ನಾಗಿರ್ಬೇಕಂತೆ. ಮೋದಿನೇ ಒಳ್ಳೆಯವರು, ಕಾಂಗ್ರೆಸ್ ಒಳ್ಳೆಯವರು ಅಲ್ಲ. ಅವರು ಸುಮ್ಮನೆ ಓಟ್ ಹಾಕಿದ್ರೆ ಹೋಗ್ತಾರೆ. ಕೈ ಶಾಸಕರ ಕಾರ್ಯ ನಿರ್ಲಕ್ಷ್ಯತೆಯಿಂದ ಪಾವಗಡ ಕ್ಷೇತ್ರ ಬೇಸತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಎ ನಾರಾಯಣಸ್ವಾಮಿ ಅವರನ್ನ ಕೈ ಬಲಪಡಿಸೋದ್ರಲ್ಲಿ ಮುಂದಾಗಿದೆ ಅಂತ ಈ ಭಾಗದ ಜನ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಗೆ ಪರವಾಗಿ ನರೇಂದ್ರ ಮೋದಿಯವರ ಅಭಿವೃದ್ಧಿಗಾಗಿ ತುಂಬ ಶ್ರಮಿಸ್ತಾ ಇದ್ದಾರೆ. ಸರ್, ಇಲ್ಲಿ ಪಾವಗಡದ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳನ್ನ ಇಟ್ಕೊಂಡು ಈಗ BJP ನಾರಾಯಣ ಸ್ವಾಮಿ ಅವ್ರನ್ನ ಗೆಲ್ಸ್ಲಿಕ್ಕೆ ಮುಂದಾಗಿದ್ದಾರೆ. ಯಾವ ಥರ ಸಮಸ್ಯೆಗಳಿದಾವೆ? ನೀರಿನ ಸಮಸ್ಯೆ ಮತ್ತು ಬರಗಾಲದ ಸಮಸ್ಯೆ ಇವೆಲ್ಲವೂ ಹೋಗಲಾಡಿಸೋದಕ್ಕೆ ನಾರಾಯಣ ಸ್ವಾಮಿ ಅವರು ಮತ್ತು ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಬೇಕಾಗಿದ್ದಾರೆ. ಅದೇ ರೀತಿ BJPಗೆ ನಾವು ಓಟ್ ಹಾಕೋದೇ BJPಗೆ. ಅದೇ ರೀತಿ ಇನ್ನೊಬ್ಬರು ಯಜಮಾನರಿದ್ದಾರೆ. ಸರ್, ನೀವು ಸಾಕಷ್ಟು ಎಲೆಕ್ಷನ್ಗಳು ಮಾಡಿರ್ತೀರ ಇಲ್ಲಿ ತನಕ. ಇಲ್ಲಿ BJP ಅಲೆ ಹೇಗಿದೆ? BJP ನರೇಂದ್ರ ಮೋದಿ ಅವರು ನಾರಾಯಣ ಸ್ವಾಮಿ ಬರಲಂತ ಇಡೀ ಡಿಸ್ಟಿಕ್ಕೇನೆ ಕಾದೈತೆ. ನಮ್ಮ ಪಾಗೋಳದ ಒಂದಲ್ಲ, ಪ್ರತಿಯೊಬ್ಬರು ಚೇತರಿದ್ದಾರೆ. ಆದ್ದರಿಂದ ದಯವಿಟ್ಟು ನಾರಾಯಣ ಸ್ವಾಮಿಗೆ ಎಲ್ಲರೂ ಬೆಂಬಲ ಕೊಡೋಕ್ಕೆ ಪ್ರತಿಯೊಬ್ಬರು ಸಿದ್ಧವಾಗಿದ್ದಾರೆ. ಕಾಂಗ್ರೆಸ್ಸು, ದಳ, BJP ಯಾವುದು ಅಂದಂಗೆ ಎಲ್ಲ ನಾರಾಯಣ ಸ್ವಾಮಿನೇ ಬೇಕು ಅಂತ ಪ್ರತಿಯೊಬ್ಬರು ಮನುಷ್ಯನಾಗೂ ಭಾವನೆ ಬಂದು ಎಲ್ಲರೂ ನಾರಾಯಣ ಸ್ವಾಮಿ ಮೇಲೆ ಐತೆ ನಮ್ಮ ತಾಲೂಕು. ಅದೇ ರೀತಿಯಾಗಿ ಏನು ಬರಪೀಡಿತ ಪ್ರದೇಶ ಮತ್ತು ಇಲ್ಲಿನ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ನಿಮಗೆ ನೆರವಾಗ್ತಿದ್ದಾರಾ? ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರಾ? ನಮಗೆ ಕಾಂಗ್ರೆಸ್ಸು, JDS ಯಾವ ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಕೆಲಸಗಳನ್ನು ಅಭಿವೃದ್ಧಿ ಹೊಂದಿಲ್ಲ. ಅದಕ್ಕೋಸ್ಕರ ಈ ಸಲ ಮೋದಿ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದೆ. ಮೋದಿಯವರೇ ಮತ್ತೆ ಪ್ರಧಾನಿ ಆಗಬೇಕಂತ ಬಯಸ್ತಾ ಇದ್ದಾರೆ ಜನ ಎಲ್ಲನ. ಇಲ್ಲಿ ರಾಜ್ಯದಲ್ಲಿ ಮೈತ್ರಿ ಸರ್ಕಾರದಿಂದ ಏನೇ ಕೆಲಸಗಳಾಗ್ತಾ ಇಲ್ಲ. ಅವರು ಕುತಂತ್ರಗಳು ನೋಡ್ತಾ ಇದ್ರೆ ಜನಗಳು ಯಾರು ಓಟ್ ಹಾಕೋಕೆ ಬಯಸ್ತಾ ಇಲ್ಲ. ಅವರು ಬರೇ ರಾಜಕೀಯ ಕಿತ್ತಾಟ ಆಗಿದೆ ಮೈತ್ರಿ ಸರ್ಕಾರ ಮಾಡ್ಕೊಂಡು. ಆದ್ದರಿಂದ BJPಗೆ ಒಳ್ಳೆ ಫಲ ಸಿಗ್ತಾ ಇದೆ ನಮ್ಮ ತಾಲೂಕಿನಲ್ಲಿ. ನಾವೀಗ ಚಳ್ಳಕೆರೆ ಕ್ಷೇತ್ರದ ಕೈಪಾಳ್ಯದಲ್ಲಿ
BJPಯವರ ಪ್ರಚಾರ ಹೇಗಿದೆ? ಈಗ ಚಳ್ಳಕೆರೆ ತಾಲೂಕಿನ ಸೋಮಗುದ್ದಿ ಗ್ರಾಮದಲ್ಲಿ ಈಗ ನಾರಾಯಣಸ್ವಾಮಿ ಅವರು ಪ್ರಚಾರ ಕೈಗೊಂಡಿದ್ದಾರೆ. ಮತದಾರರ ಹತ್ರ ಏನೆಲ್ಲ ಮಾತಾಡ್ತಾರೆ, ಮತದಾರರಿಗೆ ಏನೆಲ್ಲ ಆಶ್ವಾಸನೆಗಳು ನೀಡಿ ಮುಂದಿನ ನಡೆ ಏನಂತ ಕೇಳೋಣ. ಈ ಬಾರಿ BJP ಇಲ್ಲಿ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. 100% BJP ಗೆದ್ದೇ ಗೆಲ್ತದೆ. ಭಾಳ ಅದ್ಭುತವಾಗಿದೆ. ಇಲ್ಲಿ ಹಿಂದೆ ನಡೆದಂಥ ಕಾಂಗ್ರೆಸ್ಸಿನ MP ಗಳು ಏನೇ ಕೆಲಸಗಳು ಮಾಡಲಿಲ್ಲ. ಇಲ್ಲಿ ಈಗ ಕ್ಯಾಂಡಿಡೇಟ್ ಆದಂಥ ನಾರಾಯಣಸ್ವಾಮಣ್ಣವರು ಅವ್ರ ವಿಚಾರನೇ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಅವರು ಒಳ್ಳೆ ಸಮಾಜ ಕಲ್ಯಾಣ ಸಚಿವರಾಗಿ ಆಮೇಲೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಭಾಳ ಅದ್ಭುತವಾಗಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅನ್ನೋದು ಏನಂತ ತೋರಿಸ್ಕೊಟ್ಟವ್ರೆ. ಅವರೇ ಭಾಳ ಉನ್ನತವಾದಂಥ ಕೆಲಸಗಳು ಮಾಡ್ತಾರೆ. ಆಮೇಲೆ ಅವರು ಒಂದೇ ಜಾತಿಗೆ ಸೀಮಿತವಾದಂಥ ನಾಯಕರಲ್ಲ. ಅವರು ಪ್ರತಿಯೊಂದು ಎಲ್ಲ ಜಾತಿಗಳು ಸಮಾನವಾಗಿ ಮಾಡ್ತಾರೆ. ಆಮೇಲೆ ಅವರು ಬೆನ್ನಿಂದೆಗಡೆ ಮೋದಿಯವರ ಒಂದು ಅಲೆ ಇದೆ. ಏನಿದ್ರು ಅವ್ರಿಗಿಂತ ಹೆಚ್ಚಾಗಿ ಮೋದಿಯವರು ಈ ದೇಶದಲ್ಲಿ ಪ್ರಧಾನಿ ಆಗಬೇಕನ್ನಂತ ಹೇಳೋದೇ ಎಲ್ಲರ ಕನಸಾಗಿದೆ. ಎಲ್ಲರೂ ನಾವು ಪ್ರತಿಯೊಬ್ಬರು ಮನೆಗೂ ಹೋಗಿ ಮತಯಾಚನೆ ಮಾಡಿಸಿ ನಾರಾಯಣಸ್ವಾಮಣ್ಣವ್ರಿಗೆ 2 ರಿಂದ 3 ಲಕ್ಷ ಮತಗಳಲ್ಲಿ ಗೆಲ್ಸ್ಕೊಡ್ತೀವಿ ಅಂತಂತೇಳಿ ನಾವು ಮತಯಾಚನೆ ಮಾಡ್ತಾಯಿದ್ದೀವಿ. ನಾವು ಮನೆ ಮೋದಿ ಮಾಡಿರೋಂಥ ಕೆಲಸ ಕಾರ್ಯಗಳು ಇಟ್ಕೊಂಡು ನಾವು ಮತಯಾಚನೆ ಮಾಡ್ತೀವಿ. ನಾರಾಯಣಸ್ವಾಮಿ ತುಂಬ ಅನುಭವಸ್ಥರು. 15 ವರ್ಷ 2 ವರ್ಷದಲ್ಲಿ MLA ಆದಂಥವ್ರು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದಂಥವ್ರು. ಅದರಿಂದ ಅವ್ರಿಗೆ ನಾವು BJP ಸಲ ಬಹುಮತಗಳಿಂದ ಗೆಲ್ಲಿಸ್ಕೊಡ್ತೀವಿ. ಈ ಕೈ ಕ್ಷೇತ್ರ ಆಗಿರ್ಬೋದು. ಆದರೆ ನಮ್ಮ ಕೇಸರಿ ಪಡೆ ಏನಂದರೆ ನಾರಾಯಣಸ್ವಾಮಿ ಅವರಿಗೆ ಖಂಡಿತವಾಗ್ಲೂ ನಾವು ನಿಂತು ಬೆಂಗಾವಲಾಗಿ ನಿಂತು ನಾವು ಇಲ್ಲಿ ವಿಜಯ ಮಾಲೆಯನ್ನು ನಾವು ನಾರಾಯಣಸ್ವಾಮಿಗೆ ನಾವು ತೊಡಿಸ್ತೀವಿ ಅನ್ನೋ ಮಾತು ಆಡ್ತಿದ್ದಾರೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ನಾರಾಯಣಸ್ವಾಮಿ ಅವರು ನಮ್ಮ BJP ಅಭ್ಯರ್ಥಿ ಭಾಳಷ್ಟು ಬಹುಮತದಿಂದ ಈ ಸರಿ ಗೆಲ್ತಾರೆ. ಯಾಕಂದರೆ ಕಳೆದ ಸರಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿಂದ ನಾವು ನಮ್ಮ ಕ್ಷೇತ್ರ ಕಳ್ಕೊಂಡಿದ್ವಿ. ಈ ಸಾರಿ ಭಾಳಷ್ಟು ಹಂತದಿಂದ ಮತ್ತು ಎಲ್ಲ ನಾಯಕರು ಒಂದಾಗಿ ಒಗ್ಗಟ್ಟಾಗಿ 5 ಜನ MLAಗಳು ಇರ್ಬೋದು, ನಮ್ಮ ಕಾರ್ಯಕರ್ತರು ಇರ್ಬೋದು, ಮತ್ತು ನಮ್ಮ BJP ಪಕ್ಷದ ಮುಖಂಡರು ಇರ್ಬೋದು, ಎಲ್ಲರೂ ಒಂದಾಗಿ ಕೆಲಸ ಮಾಡ್ತಿದ್ದಾರೆ. ಭಾಳಷ್ಟು ಒಂದು ಒಳ್ಳೆಯ ಅನುಕೂಲವಾದ ವಾತಾವರಣ ಇದೆ. ಈ ಸರಿ ಕನಿಷ್ಠ ಪಕ್ಷ 2 ಲಕ್ಷ ಅಂತರದಿಂದ ನಾವು ಗೆದ್ದೇ ಗೆಲ್ತೀವಿ. ವಿಶ್ವಾಸ ನಮಗಿದೆ. ಈಗ ಚುನಾವಣೆ ಹತ್ರ ಆದಂತೆಲ್ಲ ಪ್ರಚಾರವೂ ಜೋರಾಗ್ತಿದೆ. ಅದೇ ರೀತಿ ನಮ್ಮ ಜೊತೆ ಈಗ ನಾರಾಯಣಸ್ವಾಮಿ ಅವರು ಇದ್ದಾರೆ. ಅವ್ರನ್ನೇ ಕೇಳೋಣ, ಮುಂದಿನ ಗುರಿ ಏನು, ಕನಸು ಏನು, ಚಿತ್ರದುರ್ಗಕ್ಕೆ ಯಾವೆಲ್ಲ ಯೋಜನೆಗಳು ತರಬೇಕು ಅಂತ. ಸರ್ ನಮಸ್ತೆ. ಈಗೇನೆಂದರೆ ಆಲ್ರೆಡಿ ಚಿತ್ರದುರ್ಗಕ್ಕೆ ಸಾಕಷ್ಟು ಸಮಸ್ಯೆಗಳಲ್ಲಿ ಸಿಲುಕೊಂಡಿದೆ. ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಸಹ ಬರ್ತಾ ಇದೆ. ಅದನ್ನು ಯಾವ ರೀತಿಯಲ್ಲಿ ಪಾಸ್ಟ್ ಅಪ್ ಮಾಡ್ತೀರಾ ಸರ್? ಫಾಸ್ಟ್ ಅಪ್ ಮಾಡ್ತೀರ ಅನ್ನೋದಕ್ಕಿಂತ ನಾನು ಇಡೀ ಜಿಲ್ಲೆಯಲ್ಲಿ ಚುನಾವಣಾ ದೃಷ್ಟಿಯಿಂದ ಮತ ಕೇಳೋದಕ್ಕೆ ನಾನು ಪ್ರವಾಸ ಮಾಡ್ತಾಯಿದ್ದೇನೆ. ಮತ ಕೇಳ್ತಾಯಿದ್ದೇನೆ. ನನ್ನ ಸ್ವಾರ್ಥ, ನನ್ನ ದೇಶದ ಸ್ವಾರ್ಥ, ನನ್ನ ಪಕ್ಷದ ಸ್ವಾರ್ಥ ಮತ ಕೇಳೋಕ್ಕೆ ಪ್ರವಾಸ ಮಾಡ್ತಾಯಿದ್ದೇನೆ. ನಾನು ಪ್ರವಾಸ ಮಾಡೋ ಸಮಯದಲ್ಲಿ ಕಂಡಿದ್ದು ಪ್ರತಿ ಗ್ರಾಮದಲ್ಲಿ ನೀರು ನೀರು ನೀರು. ಬಹುಶಃ ನನ್ನ ಜೀವನದಲ್ಲಿ ಯಾವತ್ತೂ ಕಂಡಿರಲಿಲ್ಲ. ಆ ತಳ್ಳುವ ಗಾಡಿಗಳಲ್ಲಿ ಬಿಂದಿಗೆಗಳನ್ನು ಮಡ್ಕೊಂಡು ಪ್ರತಿ ಮನೆಯ ಮುಂದೆ ತಳ್ಳುವ ಗಾಡಿ ಇರ್ತದೆ. ಬಿಂದಿಗೆಗಳು ಮಾಡಿಕೊಂಡು ಆ ಮನೆಯ ಹೆಣ್ಣುಮಗು ಅಥವಾ ಮನೆಯ ಒಬ್ಬ ಗಂಡಸು ನೀರಿಗಾಗಿ ಮತ್ತೊಂದು ಊರಿನಿಂದ 1 ಕಿಲೋಮೀಟರ್ 1 ಕಿಲೋಮೀಟರ್ ದೂರ ಹೋಗಿ ಕೊಳವೆ ಬಾವಿ ಇರ್ತಕ್ಕಂಥ ಭಾಗದಲ್ಲಿ ರಿಸರ್ವ್ ಮಾಡಿಬಿಡಬೇಕು. ಮೊದಲೇ ಬಿಂದಿಗೆ ಯಾವ ಸಾಲಿನಲ್ಲಿ ಹಿಡಿಬೇಕು ಅನ್ನೋ ರಿಸರ್ವ್ ಮಾಡಿಡಬೇಕು. ಅದು ರಿಸರ್ವೇಷನ್ ಎಷ್ಟಿರ್ತಾರೆ ನಾನು ನೋಡಿದಾಗ ಒಂದೊಂದು ಕಡೆ 500 ಬಿಂದಿಗೆ, 1000 ಬಿಂದಿಗೆ, 1,000 ಬಿಂದಿಗೆಯಷ್ಟು ಮೀಸಲು ಕ್ಯೂ. ಇದನ್ನು ನೋಡಿದಾಗ ಆ ನೀರಿನ ಬವಣೆ ಕಾಣಿಸ್ಲೇ ಇಲ್ವಾ ಯಾರಿಗೂ ಇಷ್ಟು ವರ್ಷಗಳ ಕಾಲ? ಈ ನರಕ ಯಾಕೆ? ಈ ನರಕದಲ್ಲಿ ಹೆಂಗೆ ಬದುಕ್ತಾ ಇದ್ದೀರಿ ಸಮಾಜ ಅನ್ನೋದನ್ನು ಬಹುಶಃ ಆ ಗಾಂಭೀರ್ಯತೆಯನ್ನು ನಾನು ನೋಡಿದ್ರೆ ನಿಜವಾಗ್ಲೂ ಕೇವಲ ಪ್ರಶ್ನೆ ಮಾಡಿ ನಾನು ಕೇಳಿದ್ದೀನಿ, ಆ ಪ್ರಶ್ನೆಗೆ ಉತ್ತರ ಬಂದಿದೆ ಅಂತಿದ್ದರೆ ಈ ಭಾಗದ ಜನತೆಗೆ ಮುಕ್ತಿ ಸಿಗೋದಿಲ್ಲ. ನೀರು ಕಣ್ಣೀರಾಗಿ ಉಳಿತಾರೆ ಅಂಥೇಳಿ ನನಗನ್ಸಿದೆ. ಅದಕ್ಕೆ ಆ ಕಣ್ಣೀರಿನ ಬವಣೆಯನ್ನು ರಾಜ್ಯ ಮತ್ತು ಕೇಂದ್ರದ ಗಮನಕ್ಕೆ ತಂದು ಯಾವ ರೀತಿ ಹೋರಾಟಗಳು ಹಮ್ಮಿಕೊಳ್ಬೇಕಂತೇಳಿ ನನ್ನ ಸ್ಪಷ್ಟ ನಿಲುವು. ಆದ್ದರಿಂದ ಮತ್ತು ಜೊತೆಗೆ ಅನೇಕರು ಗ್ರಾಮಗಳಿಗೆ ಹೋದಾಗ ನನ್ನನ್ನು ಪ್ರಶ್ನೆ ಮಾಡ್ತಾಯಿದ್ರು, ನನ್ನ ನಿರುದ್ಯೋಗ ಸಮಸ್ಯೆ ಹೆಚ್ಚಿದೆ. ಒಂದು ಕುಡಿಯೋದ್ರಿಂದ ಮೊದಲು ಆದ್ಯತೆ, ನಂತರ ಏನಿವತ್ತು ಫ್ಲೋರೈಡ್ ನೀರನ್ನು 1200 ಅಡಿ ಮೇಲೆ ಹೋದಾಗ 200 ಅಡಿ ಮೇಲೆ ಹೋದ್ರೆ ಫ್ಲೋರೈಡ್ ನೀರು ಸಿಗ್ತದೆ. ಇದಕ್ಕೆ ಉತ್ತರ ಅಪ್ಪರ್ ಭದ್ರಾ ಪ್ರಾಜೆಕ್ಟನ್ನು ಮಾಡದೆ ಹೋದರೆ ನೀವು ಫ್ಲೋರೈಡ್ ಮುಕ್ತ ಗ್ರಾಮಗಳನ್ನಾಗಿ ಮಾಡೋಕ್ಕಾಗೋದೇ ಇಲ್ಲ. ಅದನ್ನು ಶೌಚಾಲಯ ಮುಕ್ತ ಬೇರೆ, ಆದರೆ ಗ್ಯಾಸ್ ಮುಕ್ತ ಬೇರೆ. ಆದರೆ ಇದನ್ನು ನೀವು ಮೊದಲು ಫ್ಲೋರೈಡ್ ಮುಕ್ತ ಮಾಡದೆ ಹೋದರೆ ನಿಜವಾಗ್ಲೂ ಅನೇಕರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಆ ದಿಕ್ಕಿನಲ್ಲಿ ನಾನು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಹೆಚ್ಚು ಗಮನ, ಮತ್ತು ಹೇಮಾವತಿ ಆ ಸಿರಾ ಇರ್ಬೋದು, ಪಾವಗಡ ಕುಡಿಯೋ ನೀರು ಜರೂರಾಗಿ ನೀರೇ ಕುಡಿಯೋಕ್ಕಿಲ್ಲ ಅಂದರೆ
ಅವನು ಎಲ್ಲೋ ಒಂದು ಲೈವ್ಲಿಹುಡ್ಗೆ ಸಂಪಾದನೆ ಮಾಡೋದಕ್ಕೆ ಬಿಟ್ಟು ನೀರು ತರೋದೇ ಒಂದು ಹುದ್ದೆ, ಒಂದು ವೃತ್ತಿ. ಈ ದಿಕ್ಕೆ ಸಮಸ್ಯೆ ಪರಿಹಾರ ಆಗಲೇಬೇಕಾಗಿದೆ. ಆ ದಿಕ್ಕಿನಲ್ಲಿ ನನ್ನ ಪ್ರಶ್ನ ಹೋರಾಟ ಇರ್ತಾರೆ, ತುಂಗಭದ್ರನ ಹೋರಾಟ ಇರ್ತಾರೆ. ಒಂದು ವಿಶೇಷವಾಗಿ ಎಲ್ಲ ಯುವಕರು ನನ್ನನ್ನು ಪ್ರಶ್ನೆ ಮಾಡ್ತಾಯಿದ್ರು, ಏನು ಹೇಳಿ ಸರ್, ಕೈಗಾರಿಕೆಗಳು ಬರ್ತಾರೆ ಬದ್ಧ ಹೋದ್ರೆ ನಮಗೆ ಉದ್ಯೋಗ ಇಲ್ಲ ಅಂದ್ಬಿಟ್ಟಿದೆ. ಬಟ್ ನಮ್ಮ ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಸರ್ವೆ ಆಗ್ತದೆ, ಭಾಗ್ಯ ಇದು ಭಾರತ್ ಮಾಲಾ ಯೋಜನೆಯಲ್ಲಿ ನಾವು ಈಗಾಗಲೇ ಒಂದು ಯೋಜನೆ ಮಾಡಿದ್ದಾರೆ, ಸರ್ವೆ ಆಗ್ತಾಯಿದೆ ಕೇಂದ್ರ ಸರ್ಕಾರದಿಂದ. ತುಮಕೂರು, ಚಿತ್ರದುರ್ಗ, ಶಿರಾ 6 ಲೈನ್ಸ್ ರಸ್ತೆಗಳನ್ನು ಇವತ್ತೇನು 6:30 ಗಂಟೆ 7 ಗಂಟೆ ನಾವು ಅಲ್ಲಿ ಹೋಗಬೇಕು ಮಂಗಳೂರಿಗೆ, ಇಲ್ಲಿಂದ ಅದನ್ನು ಕೇವಲ 3 ಗಂಟೆಯಲ್ಲಿ ಹೋಗೋ ಒಂದು ರಸ್ತೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆದರೆ ಯಾವಾಗ ಆ ಬಂದರಿಗೆ ಭಾಳ ಬೇಗ ನಾವು ಹೋಗ್ಬೋದು, ವೆಹಿಕಲ್ಸ್ ಟ್ರಾನ್ಸ್ಪೋರ್ಟೇಷನ್ ಈಸಿ ಆದಾಗ ಕೈಗಾರಿಕೆಗಳು ಸ್ಥಾಪನೆ ಆಗ್ತದೆ. ಆ ರಸ್ತೆ ಭಾರತ್ ಮಾಲಾ ಯೋಜನೆಯಲ್ಲಿ ಆ ರಸ್ತೆ ಇನ್ಕ್ಲೂಡ್ ಆಗೋದಕ್ಕೆ ಆದಷ್ಟು ಬೇಗ ಜಾರಿ ಆಗೋದಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ಇರ್ತದೆ ಸರ್. ಅಷ್ಟೇ ಅಲ್ಲದೆ ಈಗ ಏನಂದರೆ ಗ್ಯಾಸ್ ಪೈಪ್ಲೈನ್ ಈಗ ಚಿತ್ರದುರ್ಗ, ಹೌದು ಸರ್, ಈಗ ಬೆಂಗಳೂರಿನಲ್ಲಿ ಆಗಿದೆ, ಇನ್ನೂ ಬೆಂಗಳೂರಿನಲ್ಲಿ 20% ಆಗಿರೋದು. ಕಾಸ್ಟ್ ಆಫ್ ದಿ ಅದು ಗ್ಯಾಸ್ನ ಕಾಸ್ಟ್ ಕಡಿಮೆ ಆಗ್ತದೆ, ಒಂದು 60% 40% ಉಳಿತಾಯ ಆಗ್ತದೆ. ನಾವೀಗ ಗ್ಯಾಸ್ ತುಂಬಿಕೊಂಡು ತರೋದ್ರಿಂದ ಅದು ತೆಗೆದುಕೊಂಡು ತರೋದ್ರಿಂದ ಅದು ಕಾಸ್ಟ್ ಜಾಸ್ತಿ ಇರ್ತದೆ. ಮನೆಗೆ ಗ್ಯಾಸ್ ಲೈನನ್ನು ಕೊಟ್ಬಿಟ್ರೆ ಕಾಸ್ಟೇ ಕಡಿಮೆ ಆಗ್ತದೆ. ಮತ್ತು ಅಲ್ಲಿ ನಾವು ಹೋಗಿ ಕ್ಯೂ ನಿಲ್ಲಂಗಿಲ್ಲ, ತೆಗೆದುಕೊಂಡು ಬರೋಂಗಿಲ್ಲ. ಆ ದಿಕ್ಕಿನಲ್ಲಿ ಈಗಾಗಲೇ ಚಿತ್ರದುರ್ಗದ ಆಯ್ಕೆ ಆಗಿದೆ. ಆ ಪೈಪ್ಲೈನನ್ನು ಇಡೀ ನಗರದಲ್ಲಿ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಅದನ್ನು ಸರ್ ಈಗ ಏನಂದರೆ ಈ ಭಾಗದಲ್ಲಿ ಅಂದರೆ ಚಿತ್ರದುರ್ಗ ಅಂದರೆ ಹಿಂದುಳಿದ ವರ್ಗಗಳ ಶಿಕ್ಷಣ ಕೊರತೆ ಇದೆ. ಶಿಕ್ಷಣಕ್ಕೆ ನಾನು ಈಗಾಗಲೇ ಅನೇಕ ಪ್ರಸ್ತಾಪ ಮಾಡಿದ್ದೇನೆ. ಇವತ್ತು ಯಾಕೆ ಮೆಡಿಕಲ್ ಕಾಲೇಜು ಬರಬೇಕು ಅನ್ನಂಗಿದ್ರೆ, ಮೆಡಿಕಲ್ ಕಾಲೇಜ್ ಬಂದರೆ ಡಾಕ್ಟರ್ಸು ಭಾಳಷ್ಟು ಜನ ಬರ್ಬೋದು, ಅದಕ್ಕೆ ಹೆಚ್ಚು ಒತ್ತು ಕೊಡ್ಬೋದು. ಅನೇಕ ಹೆಣ್ಣು ಮಕ್ಕಳನ್ನು ಹೊರಗಡೆ ಜಿಲ್ಲೆಗೆ ಕಳಿಸೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ತನ್ನ ಜಿಲ್ಲೆಯಲ್ಲೇ ಒಂದು ಮೆಡಿಕಲ್ ಕಾಲೇಜ್ ಇದ್ದರೆ ತಮ್ಮ ಮಕ್ಕಳು ಇಲ್ಲೇ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವ್ರ ಮನಸ್ಸು ಸಂಪೂರ್ಣವಾಗಿ ಹೋಗ್ತಾರೆ, ಮನೆಯಿಂದ ಬಂದು ಹೋಗ್ತಾರೆ. ಆ ದಿಕ್ಕಿನಲ್ಲಿ ಮೆಡಿಕಲ್ ಕಾಲೇಜು ಬೇಕು. ಮತ್ತು ಶಿಕ್ಷಣದ ಹಬ್ಬ ಆಗಬೇಕು. ತುಮಕೂರು ಯಾವ ರೀತಿ ಆಗಿದೆ, ದಾವಣಗೆರೆ ಯಾವ ರೀತಿ ಆಗಿದೆ, ಅಂತ ಶಿಕ್ಷಣದ ಹಬ್ಬ ಚಿತ್ರದುರ್ಗ ಆಗದೆ ಹೋದರೆ, ಆದರೂ ಈ ನನ್ನ ಪರ್ಯಟನೆಯಲ್ಲಿ ನಾನು ಚಿತ್ರದುರ್ಗ ಬದಲ್ಲಿ ಹೋದಾಗ ಬಹುತೇಕ ಅಧಿಕಾರಿಗಳಿದ್ದಾರೆ. ಆ ಬಡತನ ಶಿಕ್ಷಣ ಕೊಟ್ಟಿದೆ ಅವರಿಗೆ, ಆದರೂ ಶಿಕ್ಷಣ ಕೊಟ್ಟಿದೆ ಬಡವರಿಗೆ. ಆದರೆ ಇನ್ನೂ ಹೆಚ್ಚು ಒತ್ತು ಕೊಟ್ಟರೆ ಮಕ್ಕಳು ಇನ್ನೂ ಹೆಚ್ಚು ವಿದ್ಯಾಭ್ಯಾಸ ಆದರೆ ನಿಜವೂ ಇಲ್ಲಿನ ಜನಕ್ಕೆ ಶಿಕ್ಷಣದ ಬಗ್ಗೆ ಭಾಳ ಆಸಕ್ತಿ ಇದೆ ಅಂತ. ಆಮೇಲೆ ಭಾಳಷ್ಟು ಯಾವುದೇ ಹಳ್ಳಿಗೆ ಹೋಗಿ ಅಧಿಕಾರಿಗಳಿದ್ದಾರೆ, IAS ಅಧಿಕಾರಿಗಳಿದ್ದಾರೆ, ಮೇಲ್ಮಟ್ಟದ ರಾಜ್ಯ ಮಟ್ಟದ ಅಧಿಕಾರಿಗಳಿದ್ದಾರೆ. ಇದು ಇನ್ನೂ ವ್ಯಾಪಕವಾಗಿ ಹಳ್ಳಿಗೆ ಹೋಗ್ಬೇಕಂತ ನನ್ನ ಅಪೇಕ್ಷೆ ಇದೆ. ಆ ನಿಟ್ಟಿನಲ್ಲಿ ಶಿಕ್ಷಣ ಹಬ್ಬನ ಮಾಡಬೇಕಾಗಿದೆ. ಈ ಹಿಂದೆ ಇದ್ದ ಸಂಸದರು ಬರೀ ಸಣ್ಣ ಬಸ್ ಸ್ಟ್ಯಾಂಡು ಮತ್ತು ಐಮಾಸ್ಟು ಮತ್ತು ರಸ್ತೆಗಳಿಗೆ ಸೀಮಿತ ಆದ್ರೆ ಇಂಥವೆಲ್ಲ ಸಮಸ್ಯೆ ಅವ್ರಿಗೆ ಕಾಣಲಿಲ್ಲ ಅಂತ ಅನಿಸ್ತಿಲ್ವ? ಇಲ್ಲ, ನನಗನ್ಸೋದು ಹೌದು, ಒಂದು ಸರ್ಕಾರದಿಂದ ಭವನಗಳನ್ನು ಬರ್ತಾರೆ. ಆದರೆ ನನ್ನ ಅಪೇಕ್ಷೆ ಇರೋದು, ನನ್ನ ಅನುದಾನ ಬಂದರೆ ಲೋಕಸಭಾ ಸದಸ್ಯನಾಗಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಯಾಕಂದರೆ ಅದು ಕೆಲವರಿಗೆ ಮಠಾಧೀಶ ಕೊಡೋದು ತಪ್ಪು ಅಂತ ಹೇಳ್ತಾರೆ. ಬಟ್ ಯಾವುದೇ ಮಠಗಳು ಇವತ್ತು ಆ ಸ್ವಾಮೀಜಿಗಳು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ದಾರೆ. ಯಾವುದೇ ಅಪೇಕ್ಷೆ ಇಲ್ಲದೆ ಶಿಕ್ಷಣವನ್ನು ದಲಿತರಿಗೆ, ಹಿಂದುಳಿದವರಿಗೆ, ಬಡವರಿಗೆ ಮಠಾಧೀಶರು ಯಾವುದೋ ಒಂದು ದೊಡ್ಡ ಸಮಾಜ, ಲಿಂಗಾಯತ ಸಮಾಜ, ವೀರಶೈವ ಸಮಾಜ ಅಂದ್ಕೊಡ್ತಾರೆ. ಆದರೂ ಆ ವೀರಶೈವ ಸಮಾಜದವರು ಕೆಳ ಹಂತದ ಅನೇಕ ದಲಿತರ ಅಸ್ಪೃಶ್ಯ ಕುಟುಂಬಗಳಿಗೆ ಶಿಕ್ಷಣ ಕೊಡೋ ವ್ಯವಸ್ಥೆಗಳಿದ್ದರೆ ಅವರಿಗೆ ಬೆಂಬಲವಾಗಿ ನಿಲ್ಲೋದು ಭಾಳಷ್ಟು ಸೂಕ್ತ ಅಂತಾರೆ. ಅದ್ರ ಜೊತೆಗೆ ಇಲ್ಲಿ ಅನೇಕ ದಲಿತ ಮಠಗಳಿದೆ, ಅದು ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡಗಳಿರ್ಬೋದು. ಅಲ್ಲಿ ಶಿಕ್ಷಣ ಕೊಡಬೇಕಾದ್ರೆ ಕೆಲವರು ಆ ಶಾಲೆಗೆ ಹೋಗ್ತಾಯಿಲ್ಲ ಅಂತ ನಾನು ಗಮನಿಸ್ತಿದ್ದೇನೆ. ಆದರೆ ನೀವು ಉನ್ನತ ಮಟ್ಟದ ಅಂದರೆ ಕ್ವಾಲಿಟಿ ಆಫ್ ದಿ ಎಜುಕೇಷನ್ ಆ ದಲಿತರ, ಆ ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ವರ್ಗದ ನಾಯಕ ಸಮಾಜದವರು ಇರ್ಬೋದು, ಅನೇಕ ಹಿಂದುಳಿದವರು ಅವರೂ ಸಹ ಆ ಸಮಾಜಕ್ಕೆ ಹೆಚ್ಚು ಒಂದು ಕ್ವಾಲಿಟಿ ಆಫ್ ದಿ ಶಿಕ್ಷಣ ಕೊಡೋದಕ್ಕೆ ಪ್ರಾರಂಭ ಆದರೆ ಆ ದಿಕ್ಕಿನಲ್ಲೇ ನಾನು ಹೆಚ್ಚು ಒತ್ತು ಕೊಡಬೇಕು. ಆ ಮುಖಾಂತರ ಈ ಸಮಾಜಕ್ಕೆ ಹತ್ತಿರ ಆಗಬೇಕು ಅಂತ ಅಪೇಕ್ಷೆ ನನ್ನ ಕನಸಿದೆ. ಈಗಾಗಲೇ ಏನು ಮೋದಿಯವರ ಕಾಲಾವಧಿಯಲ್ಲಿ ಚಿತ್ರದುರ್ಗಕ್ಕೆ ಸಾಕಷ್ಟು ಏನು ಈಗ ಭಾರತ್ ಮಾಲ್ ರಸ್ತೆ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಈ ಥರದ್ದು ಆಲ್ರೆಡಿ ಸರ್ವೆ ಕಾರ್ಯಕ್ರಮ ಆಗ್ತಿದೆ. ಇದ್ರ ಜೊತೆಗೆ ನಾನು ಮುಂದಿನ ಏನಾದರೂ ಸಂಸದನ ಆಗಿದ್ದೇ ಆದಲ್ಲಿ ಮತ್ತು ಜನರು ಮತ ಕೊಟ್ಟು ನನ್ನನ್ನು ಆಯ್ಕೆ ಮಾಡಿ ಈ ಭಾಗಕ್ಕೆ ಕರೆತಂದಲ್ಲಿ ನಾನು ಇನ್ನೂ ಹೆಚ್ಚಿನದಾಗಿ ಶಿಕ್ಷಣಕ್ಕೆ ಮತ್ತು ನೀರಿಗೆ ಮತ್ತು ಕೈಗಾರಿಕೆ ಅಂದರೆ ನಿರುದ್ಯೋಗಿಗಳು, ಸಾಕಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಈ ಭಾಗದಲ್ಲಿ, ಗುಳೆ ಹೋಗ್ತಿದ್ದಾರೆ. ಅಂತಹ ಜನರು ಯಾವುದೇ ರೀತಿಯಾದ ಗುಳೆ ಹೋಗಬಾರ್ದು ಮತ್ತು ಶಿಕ್ಷಣವನ್ನು ಹೆಚ್ಚಿನ ಒತ್ತನ್ನು ನೀಡ್ತೀನಿ ಅಂತ ನಮ್ಮ BJP ಅಭ್ಯರ್ಥಿಯಾದಂಥ ಎ. ನಾರಾಯಣಸ್ವಾಮಿ ಅವರ ಕನಸಾಗಿದೆ. ಈ ಕನಸು ನನಸಾಗಬೇಕು ಅಂದರೆ ಈ ಬಾರಿ ಏನು BJP ಅಭ್ಯರ್ಥಿಯಾದಂಥ ನಾರಾಯಣಸ್ವಾಮಿ ಅವರಿಗೆ ಮತ ಕೊಟ್ಟು
ಗೆಲ್ಲಿಸಿದರೆ ಇವೆಲ್ಲ ಕನಸುಗಳು ನನಸಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ 8 ಕ್ಷೇತ್ರಗಳು ಇದ್ದು ನಾರಾಯಣಸ್ವಾಮಿ ಅವರು ಇವತ್ತೇನು ಬೆಳಗ್ಗೆಯಿಂದ ಸಂಜೆವರೆಗೂ ಸಾಕಷ್ಟು ಕ್ಷೇತ್ರಗಳನ್ನು ತಿರುಗಿದ್ರು. ಅಷ್ಟೇ ಅಲ್ಲೇ 16 ಹಳ್ಳಿ ಗ್ರಾಮಗಳಿಗೆ ಭೇಟಿ ನೀಡಿ ಪ್ರತಿ ಗ್ರಾಮದಲ್ಲಿ ರೋಡ್ ಶೋ ಮಾಡುವ ಮೂಲಕ ಮತ ಪ್ರಚಾರ ಮಾಡಿ ತಮಗೆ ಮತ ಹಾಕಿ ಅನ್ನುವ ಮೂಲಕ ನಾರಾಯಣಸ್ವಾಮಿ ಅವರು ಮತ ಪ್ರಚಾರ ಮಾಡಿದರು. ಬೆಳಗ್ಗಿದ್ದ ಸಂಜೆವರೆಗೂ ಮತ ಪ್ರಚಾರ ಹೇಗಿತ್ತು ಎನ್ನುವುದು ನೀವೇ ನೋಡಿದ್ರಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ವೀರೇಶ್ ವಿ ಚಳ್ಳಕೆರೆ, TV5 ಚಿತ್ರದುರ್ಗ.